MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಅಟಲ್ ಪೆನ್ಷನ್ ಯೋಜನೆಯನ್ನ ಇನ್ನೂ 5 ವರ್ಷಗಳ ಕಾಲ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ನಿರ್ಧರಿಸಿದೆ. ಈ ಮೂಲಕ ದೇಶದ ಜನತೆಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪ್ರತಿ ತಿಂಗಳು 5,000ವರೆಗೆ ಪಿಂಚಣಿ ನೀಡುವ ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆ ಇದಾಗಿದೆ. ಈ ಯೋಜನೆಯನ್ನ 2030-31ನೇ ಹಣಕಾಸು ವರ್ಷದವರೆಗೆ ಮುಂದುವರೆಸಲು ಅನುಮೋದಿಸಲಾಗಿದೆ. ಅಮೆರಿಕನ್ ಡಾಲರ್ ಎದುರು ಭಾರತದ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ ಕಂಡು $91.65 ತಲುಪಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗ್ರೀನ್ಲ್ಯಾಂಡ್ ವಿಚಾರಕ್ಕೆ ಸಂಬಂಧಿಸಿದ ಹೇಳಿಕೆಗಳು ಮತ್ತು ಟ್ಯಾರಿಫ್ಗಳ ಕುರಿತಾದ ಭೀತಿ ಜಾಗತಿಕ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಸೃಷ್ಟಿಸಿದೆ ಅಂತ ಹೇಳಲಾಗ್ತಾ ಇದೆ. ನೇಪಾಳದಲ್ಲಿ ಜೆನ್ಜಿ ಪ್ರತಿಭಟನೆಗಳು ನಡೆದ 4 ತಿಂಗಳ ನಂತರ ನೇಪಾಳ ಚುನಾವಣೆಗೆ ಸಜ್ಜಾಗಿದೆ. ಮಾರ್ಚ್ 5ರಂದು ಸಾರ್ವತ್ರಿಕ ಚುನಾವಣೆ ನಡೆಯಲಿದ್ದು ಪ್ರಧಾನಮಂತ್ರಿ ಹುದ್ದೆಗೆ 4 ಕಣದಲ್ಲಿದ್ದಾರೆ. ನೇಪಾಳ ಪದಚ್ಯುತ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರು ಜಫಾ ಫೈನಿಂದ ಸ್ಪರ್ಧಿಸ್ತಾ ಇದ್ದಾರೆ. ಇನ್ನು ನೇಪಾಳದ ಕಮ್ಯುನಿಸ್ಟ್ ಪಕ್ಷದ ಮಾಜಿ ಪ್ರಧಾನಿ ಪುಷ್ಪ ಕಮಲ್ ದಹಲ್ ರುಕುಂ ಪೂರ್ವದಿಂದ ನಾಮಪತ್ರ ಸಲ್ಲಿಸಿದ್ದಾರೆ. ಆರ್ಸಿಬಿ ಫ್ರಾಂಚೈಸಿಯನ್ನ ಖರೀದಿ ಮಾಡ್ತಾರಾ ಅನುಷ್ಕಾ ಶರ್ಮಾ? ಆರ್ಸಿಬಿ ಮ್ಯಾನೇಜ್ಮೆಂಟ್ ಬಗ್ಗೆ ಕೆಎಸ್ಸಿ ಅಧ್ಯಕ್ಷರು ಹೇಳಿದ್ದೇನು? ನಟ ಶಿವಣ್ಣ ಭೇಟಿ ಮಾಡಿದ ಬಿಗ್ ಬಾಸ್ ಗೆಲ್ಲಿಗೆ ಶಿವರಾಜ್ ಕುಮಾರ್ ಕೊಟ್ಟಂತ ಸಲಹೆ ಏನು? ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ನಲ್ಲಿ. ಆರ್ಸಿಬಿ ಫ್ರಾಂಚೈಸಿಯಲ್ಲಿ ಪಾಲನ್ನ ಖರೀದಿಸಲು ಅನುಷ್ಕಾ ಶರ್ಮಾ ಆಸಕ್ತಿ ತೋರಿದಾರೆಂಬ ಸುದ್ದಿ ಹರಿದಾಡ್ತಾ ಇದೆ. ಈ ಮೂಲಗಳ ಪ್ರಕಾರ 3% ಅಂದ್ರೆ 400 ಕೋಟಿಯ ಪಾಲು ಖರೀದಿಸಲು ನಟಿ ಅನುಷ್ಕಾ ಆಸಕ್ತಿ ತೋರಿಸಿದಾರಂತೆ. ಆರ್ಸಿಬಿ ಮಾಲೀಕತ್ವದ ಬದಲಾವಣೆ ಚರ್ಚೆ ನಡುವೆ ಈ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆದ್ರೆ ಈವರೆಗೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯಗಳನ್ನು ನಡೆಸೋಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಒಲವು ತೋರಿಸ್ತಿಲ್ವಂತೆ. ಹೀಗಾಗಿ ಮಾಧ್ಯಮಗಳ ಜೊತೆಗೆ ಮಾತಾಡಿದ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್, ಆರ್ಸಿಬಿ ಏನೇ ಸಂಶಯಗಳಿದ್ರೂ ಸರ್ಕಾರದ ಜೊತೆ ಅವರೂ ಸಹ ಮಾತಾಡ್ಲಿ ಎಂದಿದ್ದಾರೆ. ಟಿ20 ವಿಶ್ವಕಪ್ ಸಂಬಂಧ ಐಸಿಸಿ ಬಾಂಗ್ಲಾದೇಶದ ಮನವಿ ತಿರಸ್ಕರಿಸಿದೆ. ಬಾಂಗ್ಲಾದೇಶದ ಪಂದ್ಯಗಳು ಭಾರತದಲ್ಲೇ ನಡೆಯಲಿವೆ. ಬಾಂಗ್ಲಾ ಆಟಗಾರರು ಅಭಿಮಾನಿಗಳಿಗೆ ಯಾವುದೇ ಬೆದರಿಕೆ ಇಲ್ಲ ಎಂದಿದೆ. ಜೊತೆಗೆ ಭಾರತದಲ್ಲಿ ಆಡುವ ಬಗ್ಗೆ ನಿರ್ಧರಿಸಲು ಬಾಂಗ್ಲಾಗೆ 1 ದಿನದ ಡೆಡ್ಲೈನ್ ನೀಡಿದೆ. ಈಗಲೂ ಭಾರತದಲ್ಲಿ ಆಡಲು ಬಾಂಗ್ಲಾ ಒಪ್ಪದೇ ಇದ್ರೆ ಬಾಂಗ್ಲಾ ತಂಡದ ಬದಲಾಗಿ ಸ್ಕಾಟ್ಲೆಂಡ್ ತಂಡಕ್ಕೆ ಅವಕಾಶ ನೀಡಲಾಗುತ್ತೆ. ಬಿಗ್ ಬಾಸ್ 12 ವಿನ್ನರ್ ಗಿಲ್ಲಿ ನಟ ಶಿವಣ್ಣರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ಶಿವಣ್ಣ ನಿವಾಸದಲ್ಲಿ ಗೀತಕ್ಕ ಹಾಗೂ ಶಿವಣ್ಣ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ಬಿಗ್ ಬಾಸ್ 12 ಟ್ರೋಫಿ ಗೆದ್ದ ಖುಷಿಯಲ್ಲಿ ಶಿವಣ್ಣರನ್ನ ಭೇಟಿ ಮಾಡಿದ್ದು ಮುಂದಿನ ಪಯಣಕ್ಕೆ ಶಿವಣ್ಣ ಶುಭ ಹಾರೈಸಿದ್ರು. ಬಿಗ್ ಬಾಸ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿಗೆ ಹುಟ್ಟೂರಲ್ಲಿ ಅದ್ದೂರಿಯಾಗಿ ಸನ್ಮಾನ ಮಾಡಲಾಯಿತು. ಮಂಗಳೂರು ಉಡುಪಿ ಜಿಲ್ಲೆ ಗಡಿ ಭಾಗದ ಹೆಜಮಾಡಿ ಟೋಲ್ನಿಂದ ರಕ್ಷಿತಾ ಶೆಟ್ಟಿ ಮೆರವಣಿಗೆ ಮಾಡಲಾಯಿತು. ತೆರೆದ ವಾಹನದಲ್ಲಿ ರಕ್ಷಿತಾ ಶೆಟ್ಟಿಗೆ ಮೆರವಣಿಗೆ ಮಾಡಿದ 100 ಅಭಿಮಾನಿಗಳು ಜೈಘೋಷ ಕೂಗಿದ್ರು. ಪಡುಬಿದ್ರಿಪೇಟೆ ತನಕ ಮೆರವಣಿಗೆ ಸಾಕ್ತು. ಈ ವೇಳೆ ರಸ್ತೆಯುದ್ದಕ್ಕೂ 100 ಅಭಿಮಾನಿಗಳು ನೆರೆದಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, yes, MDH.